ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಗುಲಾಬಿ ಅಕ್ಕ, ಈ ಐಡಿಯಾ ವರ್ಕೌಟ್ ಆಗಲ್ಲ, ಇದರಿಂದ ನಮ್ಮ ಅತ್ತೆ ಮನ್ಸಿಗೆ ನೋವಾಗತ್ತೆ. ದಯವಿಟ್ಟು ಈ ಐಡಿಯಾ ಮಾಡೋದ್ ಬೇಡ ಅಂತ ಹೇಳ್ತಿದ್ದೆ. ಈಗ ನೋಡ್ತೀಯಾ ಸೀತಮ್ಮ ಏನ್ ಹೇಳಿದ್ರು ಅಂತ? ನನ್ಗೂ ಅದನ್ನೇ ನಂಬೋಕಾಗ್ತಿಲ್ಲ ಅನ್ನು ಅಕ್ಕ. ಬೆಳಿಗ್ಗೆ ನೋಡಿದ್ರೆ ಹಾಲ್ ತಂದ್ಕೊಟ್ರು, ಇಷ್ಟಕ್ಕೆ ಸುಮ್ನೆ ಆಗ್ತಾರೆ ಅನ್ಕೊಂಡೆ. ಆಮೇಲೆ ನೋಡಿದ್ರೆ ಡಾಕ್ಟ್ರು ಹೇಳಿದಾರೆ ನೀನ್ ಫುಲ್ ಕಾಳಜಿ ನಾನೇ ವಹಿಸ್ಕೋತೀನಿ ಅಂದ್ರು. ನನ್ಗೆ ಫುಲ್ ಖುಷಿ ಆಗೋಯ್ತು. ಗುಲಾಬಿ ಮೇಡಮ್ ಅವರೇ, ಈ ಖುಷಿ ಏನು, ಸೇವೆ ಮಾಡ್ತಾ 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 ಸೊಸೆ ಅಂತ ಒಪ್ಕೋತಾರೆ, ಅವಾಗ ಇದಕ್ಕಿಂತ ಡಬಲ್ ಖುಷಿ ಆಗತ್ತೆ. ಗುಲಾಬಿ ಅವರೇ, ಸಿಕ್ಕಿರೋ ಅವಕಾಶನ ಬಿಡ್ಬೇಡಿ. ಸೀತಮ್ಮ ನಿಮ್ಗೆ ಎಷ್ಟೆಲ್ಲ ಕಾಟ ಕೊಟ್ಟಿದ್ದಾರೆ. ಅವ್ರ ಕೈಯಲ್ಲಿ ನಿಮ್ಗೆ ತೃಪ್ತಿ ಆಗೋಷ್ಟು ಸೇವೆ ಮಾಡಿಸ್ಕೊಂಬಿಡಿ, ಅವಾಗಾದ್ರೂ ಅವ್ರ ಬುದ್ಧಿ ಕಲಿತಾರೆ. ಹಾಗೆಲ್ ಮಾಡ್ತಾರೆ ಮಾಲಿನಿ. ಅವ್ರು ನನಗ್ ಕಾಳಜಿ ಮಾಡ್ತಿರೋದು ನನ್ನ ಹೊಟ್ಟೆಲಿ ಮಗು ಇದೆ ಅಂತ. ಅವ್ರೇನೇ ಕಾಳಜಿ ಮಾಡಿದ್ರು ಆ ಮಗುಗ್ ಮಾತ್ರ, ನನ್ಗಲ್ಲ. ಮಾಲಿನಿ ಮೇಡಮ್ ಅವರೇ, ಇದೇನಿದು ಕಿಟಕಿಗೆ ಹಾಕೋ ಕರ್ಟನ್ನ ಸುತ್ಕೊಂಡ್ ಬಂದಿದ್ದೀರಾ? ಹಂಗೆ ಹಾರಾಡ್ತಾನೆ ಇದೆ. ನಾನೇನು ಅರ್ಜೆಂಟ್ ಅಲ್ಲಿ ಕರ್ಟನ್ ಡ್ರೆಸ್ ಹಾಕೊಂಡಿದ್ದೀನಿ, ನೀವು ಸೋಫಾನೇ ಸುತ್ಕೊಂಡಿದ್ದೀರಾ? ಇದು ಬೇಕಿತ್ತ ನಿಮ್ಗೆ? ಬೇಕಿತ್ತು. ಆಮೇ ನೀನು ಅವ್ರ ಪರವಾಗಿ ಮಾತಾಡ್ತೀಯಲ್ಲ. ಗುಲಾಬಿ ಮೇಡಮ್ ಅವರೇ, ಈಗ ಸೀತಮ್ಮ ಅವರು ಏನೇ ಸೇವೆ ಮಾಡಿದ್ರು ಇದೆಲ್ಲ ಮಾಡ್ತಿರೋದು ನಿಮಗೆ ತಾನೇ. ಈ ಪರಿಸ್ಥಿತಿನ ಎನ್ಕ್ಯಾಶ್ ಮಾಡ್ಕೊಳ್ಳಿ. ನಿಮಗೆ ಏನ್ ಬೇಕೋ ಅದನ್ನ ತಿನ್ನಿ, ನಿಮಗೆ ಎಲ್ಲಿ ಹೋಗ್ಬೇಕು ಅನ್ಸುತ್ತೋ ಅಲ್ಲಿಗೆ ಹೋಗಿ, ನಿಮಗೆ ಏನ್ ಬೇಕೋ ಅದನ್ನ ತರಿಸ್ಕೊಳ್ಳಿ. ಹಾಗೆ ಅವ್ರ ಹತ್ರ ಇದೆಯಲ್ಲ ಒಡವೆ, ಅದನ್ನೆಲ್ಲಾನು ಎತ್ತಾಕೊಂಡ್ ಬನ್ನಿ. ಅದರಲ್ಲಿ ಒಂದು ಒಡವೆನ ಇವಳು ಕೊಟ್ಬಿಡಿ. ಹಾಗೆ ಮೈಸೂರು ಬೆಂಗಳೂರಲ್ಲಿ ಮನೆಗಳಿದಾವಲ್ಲ, ಒಂದು ಮನೆನ ನಿಮ್ಮ ಹೆಸರಲ್ಲಿ ಬರ್ಸ್ಕೊಳ್ಳಿ, ಇನ್ನೊಂದು ಮನೆನ ಇವಳ ಹೆಸರಲ್ಲಿ ಬರ್ಸಿ, ಇನ್ನೊಂದು ಮನೆನ ನನ್ನ ಹೆಸರಲ್ಲಿ ಬರ್ಸಿ. ಗೌಡ್ರೆ, ನನ್ಗೆ ನಿಮ್ಗೆ ಟೆಂಟ್ ಹೌಸ್ ಅಲ್ಲಲ್ಲ, ನಿಮ್ಗೆ ಪೆಂಟ್ ಹೌಸ್ ಕೊಡಿಸ್ತೀನಿ. ಹಾಗೆ ಇದೆಲ್ಲ